ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಕೆಲವು ದಿನಗಳ ಹಿಂದೆ ಒಂದು ಸರ್ಪ್ರೈಸ್ ಟೆಸ್ಟ್ ಅಂತ ಪ್ರಬಂಧ ಬರೆಯೋಕೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ವಿ ನಾವು. ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಉತ್ತರಗಳನ್ನ ಬರೆದು ಕಳಿಸಿದ್ದಾರೆ. ಆ ವಿದ್ಯಾರ್ಥಿಗಳ ಪ್ರಬಂಧವನ್ನ ಇವ್ಯಾಲ್ಯೂಯೇಷನ್ ಮಾಡಲಾಗಿದೆ. ಅದರಲ್ಲಿ ಗುಣಮಟ್ಟ ಎನಿಸಿರುವಂತಹ ಪ್ರಬಂಧಗಳನ್ನ ಪಾಂಚಜನ್ಯ IAS ನ ಟೆಲಿಗ್ರಾಮ್ ಚಾನಲ್ ಕೂಡ ನಾವು ಅಪ್ಲೋಡ್ ಮಾಡಿದೀವಿ. ನೀವು ನೋಡಿರಬಹುದು. ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಾರಿ ನೋಡಿ. ಪ್ರಬಂಧ ಅನ್ನುವಂಥದ್ದು ತುಂಬಾ ಸುಲಭವಾಗಿರುವಂತಹ, ಅಷ್ಟೇ ಆಕರ್ಷಕವಾಗಿರುವಂತಹ, ಹಾಗೆಯೇ ಅಷ್ಟೇ ಸರಳವಾಗಿರುವಂತಹ ಒಂದು ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಿನಲ್ಲಿ ನೀವು 2 ಪ್ರಬಂಧವನ್ನ ಬರೀಬೇಕು. 2 ಪ್ರಬಂಧ ಬರೆಯೋಕೆ ನಿಮಗಿರುವಂತಹ ಸಮಯ 3 ಗಂಟೆಗಳು. 3 ಗಂಟೆಗಳಲ್ಲಿ ಸುಮಾರು 24 ಪುಟವನ್ನು ನೀವು ಬರೀಬೇಕಾಗತ್ತೆ. ಒಂದು ಅಂದಾಜಿನ ಪ್ರಕಾರ ಒಂದು 12 ಪುಟ ಬರೆಯೋಕೆ ನಿಮಗೆ ತಗುಲುವಂತ ಸಮಯ 1 ಗಂಟೆ, ಮತ್ತೆ 12 ಗಂಟೆ, ಒಂದು 12 ಪುಟಕ್ಕೆ 1 ಗಂಟೆ. 2 ಗಂಟೆಯಲ್ಲಿ ಪ್ರಬಂಧ ಬರೀತೀರಿ. ಇನ್ನು 1 ಗಂಟೆ ಉಳಿದಿರುತ್ತಲ್ಲ, ಅದರಲ್ಲಿ ಮೊದಲ 30 ನಿಮಿಷ, ಎರಡನೇ 30 ನಿಮಿಷಗಳು ನಿಮಗೆ ಪ್ಲಾನ್ ಮಾಡೋಕೆ ಬೇಕಾಗುತ್ತೆ. ಈ ತರ ನೀವು ಪ್ಲಾನ್ ಮಾಡ್ಕೊಂಡು ಬರೀಬೇಕು. ಹೆಚ್ಚಿನ ಮಾಹಿತಿಯನ್ನು ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಪ್ರಬಂಧಗಳ ಪ್ಲೇಲಿಸ್ಟ್ ಅಲ್ಲಿ ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಯಾವ ತರ ತಪ್ಪು ಪ್ರಬಂಧಗಳನ್ನ ಬರೀತಾರೆ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ನೀವು ನೋಡ್ಬೋದು, ನಾನು ಇವತ್ತೇನು ಚೆಕ್ ಮಾಡಿದ್ದೀನಲ್ಲ, ಬಹಳಷ್ಟು ವಿದ್ಯಾರ್ಥಿಗಳ ಪ್ರಬಂಧ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ನಾನು ಇಲ್ಲಿ. ನೀವು ಯಾವ ತರ ಬರೆದ್ರೆ ಸ್ಕೋರ್ ಚೆನ್ನಾಗುತ್ತೆ ನಿಮ್ದು. ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮ್ದು ಯಾವ ತರ ಇರಬೇಕು ಅನ್ನೋದನ್ನ ನಾನು ಕಲ್ಸ್ಕೊಡ್ತೀನಿ ನಿಮ್ಗೆ. ಓಕೆ, ಇದು ನೋಡಿ, ಸಾಮಾನ್ಯವಾಗಿ ಒಂದು ಪ್ರಬಂಧ ಬರೆಯೋಕ್ಕಿಂತ ಮುಂಚೆ ಒಬ್ಬ ವಿದ್ಯಾರ್ಥಿ ಹೀಗೆ ರಫ್ ವರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈಗ ಅವರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ರಫ್ ವರ್ಕ್ ಮಾಡಿದ್ದಾರೆ. ಯಾವ ತರ ನಾನು ಬರೀಬೇಕು ಅಂತ ಹೇಳಿ. ಈ ತರ ರಫ್ ವರ್ಕ್ ಮಾಡೋಕೆ ಸುಮಾರು ನೀವು 15 ರಿಂದ 20 ನಿಮಿಷ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಈ ತರ ರಫ್ ವರ್ಕ್ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಪ್ರಬಂಧ ಹೀಗೆ ಸಿದ್ಧ ಆಗುತ್ತೆ. ಇದು ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ, ಇವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಏನಂತ ಹೇಳ್ಬಹುದು ಅಂತ ಅಂದ್ರೆ ಇಲ್ಲಿ ಇದ್ ನೋಡಿ, ನಮಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇಲ್ಲಿ ಹೊಸ ಪ್ಯಾರಾಗ್ರಾಫ್ ಅನ್ನ ಸ್ಟಾರ್ಟ್ ಮಾಡುವಾಗ ಸ್ಪೇಸ್ ಬಿಟ್ಟಿಲ್ಲ ಅವರು. ಇಲ್ಲಿ ನೋಡಿ, ಒಂದು ಪ್ಯಾರಾಗ್ರಾಫ್ ಮುಗಿದಿದೆ, ಇಲ್ಲಿ ಸ್ಪೇಸ್ ಬಿಟ್ಟಿಲ್ಲ. ಈ ತರ ಮಾಡಬಾರ್ದು, ಸ್ಪೇಸ್ ಬಿಟ್ಟಿರ್ಬೇಕು. ಸಬ್ ಹೆಡ್ಡಿಂಗ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ, ಬಟ್ ಅದು ಎದ್ದು ಕಾಣ್ತಾ ಇಲ್ಲ. ಈ ತರ ಅದಕ್ಕೆ ಬಾಕ್ಸ್ ಅನ್ನ ಹಾಕೋದನ್ನ ಮಾಡಬೇಕು. ಎದ್ದು ಕಾಣ್ಬೇಕು, ನೀವು ಬರ್ದಿರೋದು ಗೊತ್ತಾಗಬೇಕು ಇವ್ಯಾಲ್ಯೂಯೇಟರ್ಗೆ. ಇನ್ನು ಈ ಪ್ರಬಂಧ ನೋಡಿ, ವಿದ್ಯಾರ್ಥಿ ಪ್ರಾಕ್ಟೀಸ್ ಮಾಡುವಾಗ ಏನ್ ಮಾಡಿದಾರೆ ಅಂದ್ರೆ ಹೊಸ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಪೇಸ್ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು. ಅವ್ರು ಮಾಡಲ್ಲ. ಬಹಳ ಬಾರಿ ನಾನು ಕ್ಲಾಸ್ ಅಲ್ಲಿ ಕೂಡ ಹೇಳ್ತೀನಿ, ಬಟ್ ಆ ತರ ಮಾಡಬಾರ್ದು. ಇಲ್ಲಿ ಇಷ್ಟು ಸ್ಪೇಸ್ ಇರ್ಬೇಕು, ಇಲ್ಲಿ ಖಾಲಿ ಜಾಗ. ನೀವು ಓದ್ತಿರ್ತೀರಲ್ಲ, ನೋಡಿರ್ತೀರಿ ಎಲ್ಲಾ ಕಡೆ, ಹಾಗೆ ಸ್ಪೇಸ್ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಅವ್ರು ಯಾವುದೇ ರೀತಿಯ ಲೈನ್ ಅನ್ನ ಹಾಕಿಲ್ಲ. ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೇನೆ ನೀವು ಆ ತರ ಲೈನ್ ಹಾಕೊಂಡ ಮಾಡ್ಬೇಕಾಗತ್ತೆ. ಮತ್ತೆ ಕೇವಲ 6 ಪುಟ ಬರೆದಿದ್ದಾರೆ ಈ ವಿದ್ಯಾರ್ಥಿ. ಓಕೆ, ಸ್ವಲ್ಪ ಸಬ್ ಹೆಡ್ಡಿಂಗ್ ಗಳು ಕೂಡ ಜಾಸ್ತಿ ಅನಿಸ್ತಾ ಇದೆ. 6 ಪುಟ ಆಗಿದೆ. ಇದನ್ನ ಏನ್ ಮಾಡಬಹುದು, ಇವ್ರು ಇನ್ನೊಂದ್ ಸ್ವಲ್ಪ ಅಕ್ಷರಗಳನ್ನ ದೊಡ್ಡ ಮಾಡ್ಕೊಂಡು ಬಾಕ್ಸ್ ಹಾಕೊಂಡ್ ಬರೆದ್ರೆ 12 ಪುಟ ಆಗುತ್ತೆ. 10 ರಿಂದ 12 ಪುಟ ನಾವು ಅಂದಾಜಾಗಿ ಬರಿಬಹುದು. ಇನ್ನು ಈ ಪ್ರಬಂಧ ನೋಡಿ, ಆಕ್ಚುಲಿ ಒಂದು ಪ್ರಬಂಧ ಇರಬೇಕು ಅಂದ್ರೆ ಈ ತರ ಇದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಟೋಟಲ್ ಆಗಿ ಇಲ್ಲೊಂದು ಪ್ಯಾರಾಗ್ರಾಫ್, ಇಲ್ಲೊಂದು ಪ್ಯಾರಾಗ್ರಾಫ್, ಇಲ್ಲೊಂದು ಪ್ಯಾರಾಗ್ರಾಫ್, 3 ಪ್ಯಾರಾಗ್ರಾಫ್ ಬಂದಿದೆ. 1, 2, 3, 4. ಸೊ ಇಲ್ಲಿ ಇದು ತುಂಬಾ ಚಿಕ್ಕದಾಯ್ತು ಪ್ಯಾರಾಗ್ರಾಫ್. ಅದ್ರ ಬದಲಾಗಿ ಒಂದೊಂದು ಪುಟದಲ್ಲಿ 2 ರಿಂದ 3 ಪ್ಯಾರಾಗ್ರಾಫ್ ನಾವು ಆಡ್ ಮಾಡಬಹುದು. ಇವ್ರು ಕೇವಲ 5 ಪುಟ ಬರೆದಿದ್ದಾರೆ. ಇದು ಸರಿ ಅಲ್ಲ. ಅದು ನಮಗೆ ಕನಿಷ್ಠ 10 ರಿಂದ 11 ಪುಟ ಆಗ್ಬೇಕು. ಈ ಪ್ರಬಂಧ ಓದಿದಾಗ ನನಗನ್ಸಿದ್ದಂದ್ರೆ ಈ ಪ್ರಬಂಧದಲ್ಲಿ ಏನಾಗಿದೆ ಅಂತ ಅಂದ್ರೆ ವಿದ್ಯಾರ್ಥಿನಿದು ಎಕ್ಸಾಂಪಲ್ ಗಳನ್ನ ಬರ್ದಿಲ್ಲ ಅವರು. ಎಕ್ಸಾಂಪಲ್ ಗಳು ಮಿಸ್ ಆಗಿದೆ ಈ ಪ್ರಬಂಧದಲ್ಲಿ. ಸರಿ, ಇನ್ನು ಇದೊಂದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಬಂಧ. ಇವರು ಇಂಟ್ರಡಕ್ಷನ್ ನ ಚೆನ್ನಾಗಿ ಆರಂಭ ಮಾಡ್ತಾರೆ. ಈ ವಿದ್ಯಾರ್ಥಿ ಇಂಟ್ರಡಕ್ಷನ್ ನ ಚೆನ್ನಾಗಿ ಆರಂಭ ಮಾಡ್ತಾರೆ. ಆದ್ರೆ ಇಂಟ್ರಡಕ್ಷನ್ ಆದ್ಮೇಲೆ ಹೀಗೆ ಸಣ್ಣ ಪ್ಯಾರಾಗ್ರಾಫ್ ಅನ್ನ ಮಾಡ್ತಾರೆ. ಈ ತರ ಪಾಯಿಂಟ್ ವೈಸ್. ಇದು GS ಆನ್ಸರ್ ತರ ಆಗುತ್ತೆ. ಈ ತರ ಬರಿಬಾರ್ದು. ಹೀಗೆ ಎಲ್ಲ ಸ್ಟಾರ್ ಮಾರ್ಕ್ ಮಾಡೋದಾಗಿರ್ಲಿ, ಹೀಗೆ ABC ಇದೆಲ್ಲ ತಪ್ಪಾಗುತ್ತೆ. ಸಂಪೂರ್ಣವಾಗಿ ನಮ್ದು ಏನಿರ್ಬೇಕು ಅಂತ ಅಂದ್ರೆ ಬರೀ ಪ್ಯಾರಾಗ್ರಾಫ್ ಗಳಲ್ಲಿ ನಾವು ಉತ್ತರಗಳನ್ನ ಬರೀತಾ ಹೋಗ್ಬೇಕಾಗತ್ತೆ. ಓಕೆ, ಅದಕ್ಕೆ ನಾನು ನೋಡಿರುವಂತಹ ಉತ್ತರಗಳಲ್ಲಿ, ಇವ್ಯಾಲ್ಯೂಯೇಷನ್ ಮಾಡಿರುವಂತಹ ಉತ್ತರಗಳಲ್ಲಿ ನನಗೆ ಕಂಡು ಬಂದಿರುವಂತಹ ಒಂದು ಉತ್ತಮವಾಗಿರುವಂತಹ ಪ್ರಬಂಧವನ್ನು ನಾನು ನಿಮಗೆ ಈಗ ತೋರಿಸ್ತೀನಿ. ಇದರಲ್ಲಿ ನೀವು ನೋಡಬಹುದು ಅದನ್ನ. ಇದು ಈ ವಿದ್ಯಾರ್ಥಿನಿ ಬರೆದಿದ್ದಾರೆ. ಇಲ್ಲಿ ಮೊದಲು ಪ್ರಬಂಧ ನೋಡಿ ಯಾವ ತರ ಇದೆ ಅಂತ ಅಂದ್ರೆ 11 ಪುಟ ಬರೆದಿದ್ದಾರೆ ಒಟ್ನಲ್ಲಿ ಇವರು. ಇದು ಮೊದಲ ಪ್ಯಾರಾಗ್ರಾಫ್, ಸೆಕೆಂಡ್ ಪ್ಯಾರಾಗ್ರಾಫ್, ಥರ್ಡ್ ಪ್ಯಾರಾಗ್ರಾಫ್, 4th, ಆಮೇಲೆ 5th ಆಗಿದೆ. ಸೊ ಇಲ್ಲಿ 3 ಆಗಿದ್ರು ನಡೀತಾ ಇತ್ತು ಪ್ಯಾರಾಗ್ರಾಫ್ ಗಳು. ಇಲ್ಲಾಗಿವೆ ನೋಡ್ರಿ, 1, 2, 3, 4 ನಡೆಯುತ್ತೆ. 1, 2, 3. ಸೊ ಸ್ವಲ್ಪ ಸಣ್ಣದಾಗಿದೆ, ಇದಾಗತ್ತೆ ಇಲ್ಲ. ಓಕೆ, ಸೊ ಹೀಗೆ ಪ್ರಬಂಧ ನೋಡಿದ ತಕ್ಷಣ ಅದೊಂದು ನೀಟ್ನೆಸ್ ಕಂಡು ಬರ್ಬೇಕು. ಅದರಲ್ಲಿ ಆ ಒಂದು ನೀಟ್ನೆಸ್ ಕಂಡು ಬಂದಾಗ ಚೆನ್ನಾಗುತ್ತೆ. ಈ ವಿದ್ಯಾರ್ಥಿನಿ ವಯಸ್ಸು 21 ಅಥವಾ 22, ಜಸ್ಟ್ ಈಗ BA ಮುಗಿಸ್ಕೊಂಡು IAS ತಯಾರಿಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಬಂಧದಲ್ಲಿ ನನಗೆ ಕಂಡು ಬಂದಿರುವಂತಹ ಕೆಲವೊಂದು ಮುಖ್ಯವಾದಂತ ವಿಚಾರಗಳನ್ನ ನಾನು ನಿಮ್ಗೆ ತೋರಿಸಬೇಕು, ಯಾವ ತರ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಡಿ. ಓದೋಣ ಯಾವ ತರ ಬರೆದಿದ್ದಾರೆ ಈ ವಿದ್ಯಾರ್ಥಿ. ಅನಾಲಿಸಿಸ್ ಮಾಡ್ತೀನಿ ನಾನು ಈ ಪ್ರಬಂಧವನ್ನ. ನೋಡಿ, ದ ವರ್ಲ್ಡ್ ಈಸ್ ಟ್ರಾಜಿಡಿ ದೋಸ್ ಹೂ ಫೀಲ್ ಬಟ್ ಕಾಮಿಡಿ ಟು ದೋಸ್ ಹೂ ಥಿಂಕ್. ಜಗತ್ತು ಅನ್ನುವಂಥದ್ದೇನಿದೆಯಲ್ಲ, ಅದು ಒಂಥರ ಟ್ರಾಜಿಡಿ ಅಂದ್ರೆ ಒಂಥರ ದುರಂತ ಇದ್ದ ಹಾಗೆ. ಯಾರು ಥಿಂಕ್ ಮಾಡ್ತಾರೆ ಅಂತವ್ರಿಗೆ, ಫೀಲ್ ಮಾಡ್ತಾರೆ ಅಂತವ್ರಿಗೆ. ಆದ್ರೆ ಇದೇ ಜಗತ್ತು, ಇದೇ ಬದುಕು ಅನ್ನೋದೇನಿದೆಯಲ್ಲ, ಇದೊಂಥರ ಹಾಸ್ಯ ಇದ್ದ ಹಾಗೆ. ಯಾರು
ಯಾರು ಥಿಂಕ್ ಮಾಡ್ತಾರ ಅವ್ರಿಗೆ. ಥಿಂಕ್ ಮಾಡೋರ್ಗೆ ಇದು ಹಾಸ್ಯ ಕಾಣುತ್ತೆ, ಫೀಲ್ ಮಾಡೋರ್ಗೆ ಇದು ಒಂಥರ ಯಾವ ತರ ಕಾಣುತ್ತೆ, ಟ್ರಾಜಿಡಿ, ಒಂಥರ ದುರಂತದ ತರ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಓವರ್ ಆಲ್ ಆಗಿ ಯಾರು ಜಗತ್ತನ್ನ ಪಾಸಿಟಿವ್ ವೇನಲ್ಲಿ ನೋಡ್ತಾರೆ, ಥಿಂಕ್ ಮಾಡ್ತಾರೆ, ಅವ್ರಿಗೆ ಇದೆಲ್ಲ ಪಾಸಿಟಿವ್ ಆಗಿನೇ ಕಾಣ್ತಾ ಹೋಗುತ್ತೆ. ಯಾರು ಜಗತ್ತನ್ನ ಒಂದು ದುಃಖದ ಅಂಶ, ಒಂದು ನಮ್ಮಿಂದ ನೋವನ್ನು ಅನುಭವಿಸುವಂತ ಅಂಶ ಅಂತ ಬರೀ ಫೀಲ್ ಮಾಡ್ಕೊಳ್ತಾ ಇರ್ತಾರಂತವ್ರಿಗೆ ಇದು ಬರೀ ದುಃಖ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಈ ಒಂದು ಪ್ರಬಂಧದಲ್ಲಿ ಪ್ರೂವ್ ಮಾಡ್ಬೇಕಾಗತ್ತೆ. ಯಾವುದೇ ಪ್ರಬಂಧ ಬರೆಯೋಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿದೀನಿ ಬಹಳಷ್ಟು ಸಾರಿ ಪ್ರಬಂಧಗಳ ಕ್ಲಾಸ್ ಅಲ್ಲಿ, ಮೊದಲೇ ನಮ್ದು ಪೀಠಿಕೆ ತುಂಬಾ ಚೆನ್ನಾಗಿರ್ಬೇಕು. ಹಾಗಂತ ಪೀಠಿಕೆ ಅಂತ ಬರಿಬಾರ್ದಲ್ಲ ಹೆಡ್ಡಿಂಗ್, ಮತ್ತೆ ಪೀಠಿಕೆ ತುಂಬಾ ಚೆನ್ನಾಗಿರ್ಬೇಕು. ಪೀಠಿಕೆಯಲ್ಲಿ ಒಂದು ಕತೆ ಅಥವಾ ಒಂದು ಎನಕ್ಡೋಟ್ ನಿಂದ ಸ್ಟಾರ್ಟ್ ಮಾಡ್ಬೇಕು, ಅಂದ್ರೆ ಒಂದು ದೃಷ್ಟಾಂತದಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ದೃಷ್ಟಾಂತದಿಂದ ಸ್ಟಾರ್ಟ್ ಮಾಡಿದ ನಂತರ ಥೆಸಿಸ್ ಸ್ಟೇಟ್ಮೆಂಟ್ ಅಂತ ಒಂದು ಬರುತ್ತೆ, ಅದು ಹೇಗೆ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಇದಾದ್ಮೇಲೆ ನಮಗೆ ಬರುವಂತದ್ದು ಬಾಡಿ ಬರುತ್ತೆ. ಬಾಡಿನಲ್ಲಿ ಒಂದೆರಡು ಸಬ್ ಹೆಡ್ಡಿಂಗ್ ಗಳಿದ್ದು ನಡೆಯುತ್ತೆ. ಆಮೇಲೆ ಕೊನೆಗೆ ಕನ್ಕ್ಲೂಷನ್ ಗೆ ಹೋಗಬೇಕು. ಕನ್ಕ್ಲೂಷನ್ ಅಲ್ಲಿ ಹೋಗುವಾಗ ಏನಾಗುತ್ತೆ ಅಂತ ಅಂದ್ರೆ ಪೀಠಿಕೆನ ಒಂದ್ಸಾರಿ ನೆನ್ಪು ಮಾಡ್ಕೊಳ್ಬೇಕು. ಸಾಕಷ್ಟು ಎಕ್ಸಾಂಪಲ್ ಗಳಿರ್ಬೇಕು, ವಿಶ್ಲೇಷಣೆ ಇರಬೇಕು. ಇದೆಲ್ಲವೂ ಕೂಡ ಯಾವ ಪ್ರಬಂಧದಲ್ಲಿ ಇರುತ್ತಲ್ಲ ಅವ್ರಿಗೆ ತುಂಬಾ ಉತ್ತಮವಾಗಿರುವಂತ ಅಂಕಗಳು ಸಿಗುತ್ತವೆ. ಸರಿ, ನೋಡೋಣ ಹಾಗಾದ್ರೆ ಈ ಪ್ರಬಂಧದಲ್ಲಿ ಇವ್ರು ಯಾವ ತರ ಬರ್ದಿದ್ದಾರೆ ಅಂತ ನಾನು ಅನಾಲಿಸಿಸ್ ಮಾಡ್ತೀನಿ ಮುಂದೆನೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ಇಬ್ರು ಸ್ನೇಹಿತರು ವಾಸಿಸುತ್ತಿದ್ರು. ಒಮ್ಮೆ ಒಂದು ಹಳ್ಳಿಯಲ್ಲಿ ಇಬ್ರು ಸ್ನೇಹಿತರು ವಾಸಿಸುತ್ತಿದ್ರು ಅಗತ್ಯ ಇಲ್ಲ, ಜಸ್ಟ್ ಒಂದು ಹಳ್ಳಿಯಲ್ಲಿ ಬಳಸಿದ್ರೆ ಸಾಕಾಗತ್ತೆ. ರಮೇಶ್ ಮತ್ತು ಸುರೇಶ್. ಆದ್ರೆ ಅವರಿಬ್ಬರ ಆಲೋಚನಾ ಕ್ರಮ ಹಾಗೂ ದೃಷ್ಟಿಕೋನಗಳು ವಿಭಿನ್ನವಾಗಿದ್ವು. ಒಂದು ದಿನ ಹಳ್ಳಿಯಲ್ಲಿ ಭಾರಿ ಪ್ರವಾಹ ಬಂದು ಎಲ್ಲರೂ ತಮ್ಮ ಮನೆಗಳನ್ನ ಕಳೆದುಕೊಂಡ್ರು. ನೋಡಿ, ಇಲ್ಲಿ ಕುತೂಹಲ ಹುಟ್ಟಿಸ್ತಾ ಇದ್ದಾರೆ ಇವರು ಪ್ರಬಂಧದಲ್ಲಿ. ಹೇಗೂ ಸ್ಟಾರ್ಟ್ ಮಾಡ್ಬಿಡಬಾರ್ದು ಪ್ರಬಂಧ. ನಿಮ್ಮ ಪ್ರಬಂಧವನ್ನ ಓದುವಾಗ ಮುಂದೇನಾಗುತ್ತೆ ಅನ್ನೋ ಫೀಲ್ ಬರ್ಬೇಕಲ್ಲಿ, ಆಸಕ್ತಿ ಹುಟ್ಟಿಸ್ಬೇಕು ನೀವು ಇವ್ಯಾಲ್ಯೂಟರ್ಗೆ, ಅವಾಗ ಅಂಕಗಳು ಸಿಗುತ್ತೆ. ನೋಡ್ರಿ, ಎಲ್ಲ ಕಳ್ಕೊಂಡಿದಾರಂತೆ ಅವರು. ಆಗ ರಮೇಶ ಆ ದೃಶ್ಯ ನೋಡಿ ನಮ್ಮ ಬದುಕು ಹಾಳಾಯಿತು ಎಂದು ವ್ಯಥೆಪಟ್ಟ. ಪದ ನೋಡಿ ಹೇಗಿದೆ ಅದು, ವ್ಯಥೆಪಟ್ಟ, ದುಃಖಪಟ್ಟ ಅಂತ ಬಳಸಲಿಲ್ಲ ಅವರು. ಪದಗಳು ಸೂಕ್ಷ್ಮವಾಗಿರ್ಬೇಕು, ಹೊಸ ಹೊಸ ಪದಗಳನ್ನ, ವಿಭಿನ್ನವಾದಂತ ಪದಗಳನ್ನ ಬಳಸಬೇಕು, ಸೇಮ್ ಪದಗಳನ್ನ ಬಳಸಬಾರದು. ಓಕೆ. ಆದ್ರೆ ಸುರೇಶನು ನಗುತ್ತಾ ಹೇಳಿದ, ಈ ಬಾರಿ ನಾವು ಹೊಸ ಮನೆ ಕಟ್ಟಿದರೆ ಹಳೆಯ ದೋಷಗಳೆಲ್ಲ ಹೋಗುತ್ತವೆ, ಇದು ಹೊಸ ಬದುಕಿನ ಆರಂಭ ಎಂದು. ನೋಡಿ ಹೇಗ್ ಪಾಸಿಟಿವ್ ಆಗಿ ಎಂಡ್ ಮಾಡ್ತಾರ ಅವರು. ಮೊದಲು ನೆಗೆಟಿವ್ ಹೇಳಿದ್ರು, ಆಮೇಲೆ ಪಾಸಿಟಿವ್ ಬಂದ್ರು. ಇವರಿಬ್ರು ಒಂದೇ ಘಟನೆ ಅನುಭವಿಸಿದ್ರು, ಆದ್ರೆ ಅವರ ದೃಷ್ಟಿಕೋನ ಬೇರೆ. ಒಬ್ಬರು ಭಾವನೆಯಿಂದ ಬದುಕನ್ನ ನೋವುಗಳ ಜಾಲ ಎಂದುಕೊಂಡ್ರೆ, ಮತ್ತೊಬ್ಬರು ಚಿಂತನೆಯಿಂದ ಅದೇ ನೋವನ್ನ ಪಾಠವನ್ನಾಗಿ ಮಾಡಿಕೊಂಡ್ರು. ಇದು ಹೆಣಿಗೆ ಅಂತ ಕರೀತಾರೆ ಇದನ್ನ. ಏನ್ ಹೇಳ್ರಿ, ಇದು ಬರವಣಿಗೆ ಅಲ್ಲ, ಹೆಣಿಗೆ. ಸಾಲುಗಳನ್ನ ಹೆಣಿಯೋದಂತ ಕರಿತೀವಿ ನಾವಿಲ್ಲಿ. ಹೆಣ್ಮಕ್ಳು ಜಡೆ ಹಾಕ್ತಾರಲ್ಲ, ಹೆಣಿತಾರ ನೋಡ್ರಿ ಅದನ್ನ. ಹೀಗೆ ಸಾಲುಗಳನ್ನ, ಅಕ್ಷರಗಳನ್ನ ಹೆಣಿಬೇಕು ನೀವು. ಯಾವಾಗ ಬರುತ್ತೆ ಸರ್ ನನಗಿದು, ಈ ಸಾಮರ್ಥ್ಯ ನನ್ನಲ್ಲಿ ಬರುತ್ತಾ? ಬಹಳ ಜನರಲ್ಲಿ ಡೌಟ್ ಇರುತ್ತಲ್ಲ. ನಿಮ್ಗೆ ಯಾವಾಗ ಬರುತ್ತೆ ಅಂತ ಅಂದ್ರೆ, ನೀವ್ ಯಾವಾಗ ಜಾಸ್ತಿ ಓದ್ತೀರಿ ನೋಡಿ, ಅವಾಗ ಬರುತ್ತೆ ನಿಮ್ಗಿದು. ಓದಿದವನಿಗೆನೆ ಬರುತ್ತೆ. ಯಾರ ಭಾಷಣ ಕೇಳ್ತೀರಿ, ಭಾಷಣ ಮಾಡೋಕ್ ಬರುತ್ತೆ. ಯಾರು ಏನ್ ನೋಡ್ತೀರಿ ಅದೇ ಆಗ್ತೀರಿ, ನೆನ್ಪಿಟ್ಕೊಳ್ಳಿ. ನಿಮ್ಮನ್ನ ನೀವು ಯಾವ್ದ್ರಲ್ಲಿ ತೊಡಗಿಸಿಕೊಳ್ತೀರಿ, ನೀವು ಅದೇ ಆಗೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸೊ ಆ ಕಾರಣಕ್ಕಾಗಿ. ಸರಿ, ನೆಕ್ಸ್ಟ್ ನೋಡೋಣ. ಭಾವಿಸುವ ಹೃದಯವು ಮಾನವನ ಕಷ್ಟ, ನೋವು ಮತ್ತು ಅನ್ಯಾಯದ ತಕ್ಷಣದ ಪ್ರಭಾವಕ್ಕೆ ಸ್ಪಂದಿಸುತ್ತದೆ. ಹೀಗಾಗಿ ಜಗತ್ತು ಅವರಿಗೆ ವೈಯಕ್ತಿಕ ದುಃಖದ ಕನ್ನಡಿಯಾಗಿ ದುರಂತವಾಗಿ ಕಾಣುತ್ತದೆ. ಇಲ್ಲಿ ಪ್ಯಾರಾಗ್ರಾಫ್ ಅನ್ನ ಬಿಡೋ ಅಗತ್ಯ ಇಲ್ಲ, ಇದನ್ನ ಇಲ್ಲಿಂದಾನೇ ಕಂಟಿನ್ಯೂ ಮಾಡಬಹುದು. ಯೋಚಿಸುವ ಮನಸ್ಸು ಘಟನೆಗಳ ಹಿಂದಿನ ಅಮೂರ್ತ ತರ್ಕ, ವೈರುಧ್ಯ, ಅಸಂಬದ್ಧತೆಯನ್ನು ವಿಶ್ಲೇಷಿಸುತ್ತದೆ. ನೋಡ್ರಿ, ಈ ಪದಗಳಿಗೆನೆ ಅಂಕ ಕೊಟ್ಟು ಬಿಡ್ತಾರೆ ಅವರು. ಈ ಪದಗಳು ನೋಡಿನೇ ಅಂಕ ಕೊಡ್ತಾರೆ. ಅಮೂರ್ತ ತರ್ಕ. ಏನ್ ಅಮೂರ್ತ ತರ್ಕ ಅಂತ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಬಟ್ ಈ ಪದವನ್ನ ಯಾಕೆ ಬಳಸಿದಾರೆ ಗೊತ್ತಾ ವಿದ್ಯಾರ್ಥಿನಿ? ಕನ್ನಡ ಸಾಹಿತ್ಯವನ್ನ ಆಪ್ಷನಲ್ ಆಗಿ ತೆಗೆದುಕೊಂಡಿದ್ದಾರೆ ಅವರು. ಅದರಲ್ಲೆಲ್ಲ ಬರುತ್ತೆ ಇಂತಹ ಪದಗಳು. ಮತ್ತೆ ಪ್ರಜಾವಾಣಿ ಓದಿದ್ರು ಕೂಡ ಅದರಲ್ಲೂ ಸಾಕಷ್ಟು ಇರುತ್ತೆ. ಶಬ್ದ ಭಂಡಾರನು ಸಾಕಷ್ಟು ಇರಬೇಕು. ಆದ್ರೆ ಆಡಂಬರ ಇರಬಾರ್ದು ನೀವು ಬಳಸಿರುವಂತ ಶಬ್ದಗಳಲ್ಲಿ. ಎಷ್ಟು ಬೇಕು ಅಷ್ಟು ಬಳಸಬೇಕು, ಹೌದಲ್ವಾ? ಇಲ್ಲಿ ಅಮೂರ್ತ ತರ್ಕ. ತರ್ಕ ಅಂತ ಅಂದ್ರೆ ಏನು? ರ್ಯಾಷನಲ್ ಅಂತ ಕರಿತೀವಿ ನಾವು, ವಿಚಾರ ಮಾಡೋದು. ಅಮೂರ್ತ ಅಂತ ಅಂದ್ರೆ ಮೂರ್ತಿ ಇಲ್ಲದೆ ಇರೋದು ಅಮೂರ್ತ. ಅಂದ್ರೆ ನಮಗ್ ಕಾಣದೇ ಇರುವಂತದ್ದು ಅಂತ ಹೇಳ್ತಾ ಇದ್ರಲ್ಲಿ ಇಲ್ಲಿ. ಓಕೆ, ಅಂದ್ರೆ ಯೋಚಿಸುವ ಮನಸ್ಸು ಏನ್ ಮಾಡತ್ತಂದ್ರೆ, ಘಟನೆಗಳ ಹಿಂದೆ ಇರುವಂತ ಯಾವುದೋ ಒಂದು ಘಟನೆ ಆಗಿರುತ್ತೆ, ಅದ್ರ ಹಿಂದೆ ಇರುವಂತ ಅಮೂರ್ತವಾಗಿರುವಂತ ತರ್ಕವನ್ನ, ವೈರುಧ್ಯಗಳನ್ನ, ಅಸಂಬದ್ಧತೆಗಳನ್ನ ವಿಶ್ಲೇಷಣೆ ಮಾಡುತ್ತಂತೆ. ಹೀಗಾಗಿ ಜಗತ್ತು ಒಂದು ದೊಡ್ಡ ತರ್ಕಹೀನ ಹಾಸ್ಯ ನಾಟಕವಾಗಿ ಕಾಣುತ್ತೆ. ಯಾರಿಗೆ? ಯಾರದನ್ನ ಆಲೋಚನೆ ಮಾಡ್ತಾರ ಅಂತವ್ರು. ಹಾಗಾದ್ರೆ ನಾವು ಈ ಎರಡರಲ್ಲಿ ಯಾವುದನ್ನು ಆರಿಸಬೇಕು? ಜಗತ್ತಿನ ವಾಸ್ತವವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಭಾವನೆ ಮತ್ತು ತರ್ಕ ಎರಡೂ ಅಗತ್ಯವೇ? ಇಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ, ಇಲ್ಲಿ ಬಿಡಬಾರ್ದು ಸ್ಪೇಸ್ ಅನ್ನ. ಇಲ್ಲಿಂದಾನೆ ಕಂಟಿನ್ಯೂ ಆಗ್ಬೇಕದು. ಈ ವಿಭಿನ್ನ ದೃಷ್ಟಿಕೋನಗಳು ಸಮಾಜ ಆಡಳಿತದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನ ಪ್ರಬಂಧದ ಮುಂದಿನ ಭಾಗಗಳಲ್ಲಿ ಚರ್ಚಿಸೋಣ. ವೆರಿ ಗುಡ್. ಇದನ್ನ ಏನಂತ ಕರೀತಾರೆ ಅಂದ್ರೆ ಥೆಸಿಸ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಈ ಮೊದಲ ಪುಟದಲ್ಲಿ ಏನ್ ಈ ವಿದ್ಯಾರ್ಥಿನಿ ಬರ್ದಿದಾರಲ್ಲ, ಇದು ಇಂಟ್ರಡಕ್ಷನ್ ಆಯ್ತು. ಆಮೇಲೆ ಮುಂದೆ ಏನ್ ಬರುತ್ತಲ್ಲ, ಬಾಡಿ ಬರುತ್ತೆ. ನಮ್ಮ ತಲೆ ಇದೆ,
ನಮ್ ತಲೆ ಕೆಳಗಡೆ ಏನಿದೆ, ನನ್ನ ಭುಜ, ಎದೆ, ಹೊಟ್ಟೆ, ಕೆಳಗಿನ ಭಾಗಗಳೆಲ್ಲ ಇದೆ, ಕೈಗಳಿದೆ, ಇವುಗಳ ಲಿಂಕ್ ಏನ್ ಮಾಡ್ತಾ ಇದೆ, ಇಲ್ಲಿ ಕುತ್ತಿಗೆ ಇದೆಯಲ್ಲ, ಈ ಕುತ್ತಿಗೆ ಏನಂತ ಅಂದ್ರೆ ಇದೇನ್ ಬರದ್ರಲ್ಲ ಇವರು, ಇದೇ ಇದರ ಕುತ್ತಿಗೆ. ಇದನ್ನ ನಾವೇನಂತ ಕರಿತೀವಿ, ಥೆಸಿಸ್ ಸ್ಟೇಟ್ಮೆಂಟ್. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಬರೆಯಲ್ಲ. ಇಮ್ಯಾಜಿನ್ ಮಾಡ್ಕೊಡ್ರಿ, ನಿಮ್ ತಲೆ ಇದೆ, ನಿಮ್ ಬಾಡಿ ಇದೆ, ನಡುವೆ ಕುತ್ತಿಗೆ ಇಲ್ಲ ಅಂದ್ರೆ ಹೇಗ್ ಕಾಣ್ತೀರಿ ನೀವು? ಈಗ ಚೆನ್ನಾಗಿ ಕಾಣುತ್ತಾ ಇದ್ ನಿಮ್ಗೆ, ನಾನು ಚೆನ್ನಾಗಿ ಕಾಣ್ತಾ ಇದ್ದೇನೆ ನಿಮ್ಗೆ? ಇಮ್ಯಾಜಿನ್ ಮಾಡ್ಕೊಡ್ರಿ, ಇನ್ ಮುಂದೆ ಪ್ರಬಂಧ ಬರೆಯುವಾಗ ಥೆಸಿಸ್ ಸ್ಟೇಟ್ಮೆಂಟ್ ನೀವು ಬಿಟ್ಟು ಹೋಗ್ತಾ ಇದೀರಿ ಅಂದ್ರೆ, ಪ್ರವೀಣ್ ಸರ್ ಹೀಗೆ ಕೂತಿರಿದ್ರು ಅಂತ ನೆನ್ಪು ಮಾಡ್ಕೊಳ್ರಿ ನೀವು. ಅವಾಗ ತಾನಾಗೇನೆ ನಿಮ್ ಥೆಸಿಸ್ ಸ್ಟೇಟ್ಮೆಂಟ್ ನೆನಪು ಬರುತ್ತೆ. ಬಹಳ ಬಾರಿ ನಾನು ಯಾಕೆ ಇದನ್ನ ಈ ತರ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟು ಸಾರಿ ಹೇಳಿರ್ತೀನಿ ನಾನು, ಬಹಳ ಬಾರಿ ಹೇಳಿರ್ತೀನಿ, ಪ್ರಬಂಧ ಮಿಸ್ ಮಾಡ್ಬೇಡ್ರಿ ಮ್ಯಾಮ್, ಚೆನ್ನಾಗಿ ಕಾಣುತ್ತಾ, ಇದು ಹೀಗೆ ಇರಲ್ಲ, ಇದು ಹೀಗಿರ್ಬೇಕು, ಅದು ಅಲ್ಲಿ ಇರಬೇಕು, ಥೆಸಿಸ್ ಸ್ಟೇಟ್ಮೆಂಟ್ ಇರಲೇಬೇಕು. ಅದು ಬರ್ದ್ರೇನೆ 5 ಅಂಕಗಳು ಸಿಗುತ್ತೆ ನಿಮ್ಗೆ. ಅದನ್ನ ಅಲ್ಲಿ ನೀವ್ ಏನ್ ಮಾಡ್ತೀರಿ ಅಂದ್ರೆ ವಿಶ್ಲೇಷಣೆ ಮಾಡ್ತೀರಿ, ನಿಮ್ ಪ್ರಬಂಧಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ. ಅದನ್ನ ಬರ್ದಾಗ ನಿಮ್ಗೆ ಅಂಕಗಳು ಜಾಸ್ತಿ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸರಿ, ನೆಕ್ಸ್ಟ್ ನೋಡಿ. ಭಾವನೆ ಮಾನವೀಯ, ಅದು ನಮಗೆ ಕರುಣೆ, ದಯೆ, ಪ್ರೀತಿ ನೀಡುತ್ತದೆ. ಪ್ರೀತಿಯನ್ನು ಆಗ್ಬೇಕದು, ಚೆನ್ನಾಗ್ ಅನ್ಸುತ್ತೆ. ಆದರೆ ಅತಿಯಾದ ಭಾವನೆ ಜೀವನದ ದುಃಖವನ್ನ ಹೆಚ್ಚಿಸುತ್ತದೆ. ಆದರೆ ಚಿಂತನೆ ಮಾತ್ರ ತಟಸ್ಥ, ಅದು ನೋವಿನ ಅರ್ಥವನ್ನ ಹುಡುಕುತ್ತದೆ ಹಾಗೂ ಪಾಠವನ್ನ ತೆಗೆದುಕೊಳ್ಳುತ್ತದೆ ಆಗಬಾರ್ದು, ಪಾಠವನ್ನ ಕಲಿತು ಅದಕ್ಕೆ ಪರಿಹಾರವನ್ನ ಹುಡುಕುವಂತ ಕೆಲಸವನ್ನ ಮಾಡುತ್ತೆ ಅಲ್ವಾ? ಆ ತರ ಬರ್ಬೇಕಾಗಿತ್ತು. ವೆರಿ ಗುಡ್. ಭಾವನೆಗಳು ನೋವು ನೀಡುತ್ತವೆ. ಬಹಳಷ್ಟು ವಿದ್ಯಾರ್ಥಿಗಳು ಬರೀತಾರೆ, ಭಾವನೆಗಳು ನೋವು ನೀಡುತ್ತದೆ. ಇಲ್ಲಿ ಬಹುವಚನ ಇರುತ್ತೆ, ಇಲ್ಲಿ ಏಕವಚನ ಆಗುತ್ತೆ. ಹಾಗಾಗಬಾರ್ದು. ಯಾವ ವಚನದಲ್ಲಿ ಹೋಗ್ತಾ ಇರ್ತಿರಲ್ಲ ಅದೇ ವಚನದಲ್ಲಿ ಹೋಗ್ಬೇಕು. ಅವಳು ಬಂದನು ಅಂತ ಬರೀತೀರಾ ಅಲ್ವಾ? ಹಾಗಾಗಬಾರ್ದು. ಚಿಂತನೆಗಳು ಪರಿಹಾರ ನೀಡುತ್ತವೆ. ಉದಾಹರಣೆಗೆ, ಬುದ್ಧನು ಕೇವಲ ದುಃಖವನ್ನ ಕಂಡು ಅತ್ತಿಲ್ಲ. ಬುದ್ಧನೊಂದು ಕತೆ ಬರುತ್ತೆ, ಏನಂತ ಅಂದ್ರೆ, ಆತ ದೊಡ್ಡ ರಾಜ ಆಗಿದ್ದ. ಅವನಿಗೆ ಯಾವುದೇ ರೀತಿಯ ದುಃಖನೇ ಗೊತ್ತಾಗಬಾರ್ದು ಅನ್ನೋ ತರ ಬೆಳೆಸಿದ್ರು ಅವ್ರ ಮನೆಯಲ್ಲಿ. ಸುಕುಮಾರ ಸ್ವಾಮಿ ಕತೆ ಅಂತಾನು ಬರುತ್ತೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಬುದ್ಧನಿಗೆ ಯಾವುದೇ ರೀತಿಯ ದುಃಖ ಗೊತ್ತೇ ಆಗ್ಬಾರ್ದು ಅನ್ನೋ ತರ ಬೆಳೆಸಿದ್ರು ಅವ್ರ ಮನೆಯಲ್ಲಿ. ಒಂದ್ಸಾರಿ ಆತ ಹೋಗುವಾಗ ಎಲ್ಲೋ ಕಾಡಿಗೆಲ್ಲ ಹೊರಟಿರ್ತಾನೆ. ದಾರಿಯಲ್ಲಿ ಒಂದು ಹೆಣ ಬರುತ್ತೆ. ವಯಸ್ಸಾಗಿರುವಂತ ಒಬ್ಬ ಮುದುಕಿನೂ ನೋಡ್ತಾನೆ, ಭಿಕ್ಷುಕರನ್ನ ನೋಡ್ತಾನೆ. ಇದನ್ನೆಲ್ಲ ನೋಡಿದಾಗ ಅವನಿಗೆ ಮನಸ್ಸಿಗೆ ಖೇದ ಆಗತ್ತೆ. ವಾಪಸ್ ಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ಆತ ನಿರ್ಧಾರ ಮಾಡ್ತಾನೆ, ಇನ್ನು ಮುಂದೆ ನಾನು ಈ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡೋದು ಬೇಡ, ಜನ ಎಲ್ಲ ದುಃಖದಲ್ಲಿದ್ದಾರೆ ಅಂತ ಹೇಳಿ ಆತ ಮನೆ ಬಿಡ್ತಾನೆ. ಇಲ್ಲಿ ಒಂದ್ ಅಂಶ ವಿಚಾರ ಮಾಡ್ಬೇಕು, ಏನಂತ ಅಂದ್ರೆ, ಆತ ಇಲ್ಲಿ ಅಳಲಿಲ್ಲ ದುಃಖದಿಂದ, ಅದ್ರ ಬದಲಾಗಿ ಏನ್ ಮಾಡ್ದ, ಇದಕ್ಕೆ ಪರಿಹಾರವನ್ನ ಆತ ಹುಡುಕುವಂತ ಕೆಲಸವನ್ನ ಮಾಡ್ತಾನೆ. ಸೊ ಪರಿಹಾರವನ್ನ ಹುಡುಕಿದಾಗ ಏನಾಗುತ್ತೆ, ಇದು ಸುಲಭವಾಗುತ್ತೆ ಅಲ್ವಾ? ಹೇಗ್ ಬರೀತಾರೆ ನೋಡಿ ಇಲ್ಲಿ ಅವರು. ಚಿಂತನೆಯಿಂದ ಮಧ್ಯಮ ಮಾರ್ಗ ಎಂಬ ತತ್ವದ ಮೂಲಕ ಸಮಾಜದ ದುಃಖ ತಪ್ತರಿಗೆ ಪರಿಹಾರ ನೀಡುವ ಆಶಾ ಕಿರಣನಾದನು ಅಂತ ಹೇಳಿ ಬರೀತಾರೆ ನೋಡಿ. ಆಶಾ ಕಿರಣನಾದ ಅಂತ ಹೇಳಿ. ಇನ್ನು ಸಾಕ್ರೆಟಿಸ್ ಬಗ್ಗೆ ಬರುತ್ತೆ. ಸಾಕ್ರೆಟಿಸ್ ಸಮಾಜದ ಅಜ್ಞಾನವನ್ನ ಕಂಡು ಕೋಪಗೊಂಡಿಲ್ಲ, ಬದಲಾಗಿ ಪ್ರಶ್ನೆಗಳ ಮೂಲಕ ವ್ಯಂಗ್ಯದಿಂದ ಸತ್ಯವನ್ನ ಹುಡುಕಿದರು ಅಲ್ವಾ? ಆಮೇಲೆ ಇಲ್ಲಿ ಸ್ಪೇಸ್ ಬಿಡ್ತಾರೆ, ಇವ್ರು ಈ ತರ ಆಗ್ಬಾರ್ದು, ಇದು ಮತ್ತೆ ಅಲ್ಲಿಂದಾನೆ ಕಂಟಿನ್ಯೂ ಆಗ್ಬೇಕು. ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂಸೆಗೆ ಪ್ರತಿಯಾಗಿ ಕೋಪದ ಕೈಗೆ ಬುದ್ಧಿ ನೀಡದೆ ಚಿಂತನೆಯಿಂದ ಅಹಿಂಸೆ ಎಂಬ ನವ ಮಾರ್ಗ ತೋರಿಸಿದರು. ಇನ್ನು ಚಾರ್ಲಿ ಚಾಪ್ಲಿನ್ ಸಮಾಜದಲ್ಲಿರುವ ದಾರಿದ್ರ್ಯ, ನೋವನ್ನೇ ಹಾಸ್ಯ ರೂಪದಲ್ಲಿ ತೋರಿಸಿ ಲೋಕವನ್ನ ನಗಿಸಿದರು. ಈ ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನವೇ ತೋರಿಸುತ್ತದೆ ಚಿಂತನೆಯ ಶಕ್ತಿ ನೋವನ್ನು ಸಹ ಕಲೆ, ಕಾವ್ಯ ಮತ್ತು ಹಾಸ್ಯವನ್ನಾಗಿ ಪರಿವರ್ತಿಸುತ್ತದೆ ಅಂತ ಹೇಳಿ. ಇಲ್ಲಿ ಪ್ಯಾರಾಗ್ರಾಫ್ ಬಿಡಬಾರ್ದು, ಇದನ್ನ ಆಡ್ ಮಾಡಿನೇ ತಗೊಳ್ಬೇಕು. ಸಣ್ಣ ಪ್ಯಾರಾಗ್ರಾಫ್ ಗಳು ಆಗ್ಬಾರ್ದು, ಮೂರ್ ಸಾಲಿಂದಲೇ ಪ್ಯಾರಾಗ್ರಾಫ್ ಆಗ್ಬಾರ್ದು. 5 ರಿಂದ 6 ಸಾಲ ಆದ್ರೂ ಇರಬೇಕು ಒಂದು ಪ್ಯಾರಾಗ್ರಾಫ್ ನಲ್ಲಿ. ಈ ಪ್ರಬಂಧವನ್ನ ಇತಿಹಾಸದ ಬೆಳಕಿನಲ್ಲಿ ನೋಡಿದಾಗ ಅದು ಮಾನವ ಪ್ರಗತಿಯ ಕಥೆಯನ್ನ ಬಿಂಬಿಸುತ್ತದೆ. ಯುದ್ಧಗಳು, ದಾಸ್ಯ, ಹಿಂಸಾಚಾರಗಳೆಲ್ಲವೂ ಮಾನವ ಇತಿಹಾಸದ ಭಾಗಗಳಾಗಿವೆ. ಓಕೆ, ಇಲ್ಲಿ ಮತ್ತೆ ಪ್ಯಾರಾಗ್ರಾಫ್ ಬಿಟ್ಟಿದ್ದಾರೆ ಇವರು, ಸ್ಪೇಸ್ ಬಿಡೋ ಅಗತ್ಯ ಇಲ್ಲ, ಇಲ್ಲಿ ಕಂಟಿನ್ಯೂ ಆಗ್ಬೇಕದು. ಜಾಗತಿಕ ಯುದ್ಧಗಳು, ರೋಮನ್ ಸಾಮ್ರಾಜ್ಯದ ಪತನ, ದಾಸ ವ್ಯವಸ್ಥೆ ಇವೆಲ್ಲವೂ ಭಾವನೆ ದೃಷ್ಟಿಯಿಂದ ನೋವಿನ ಕಥೆಗಳು. ಆದರೆ ಚಿಂತನೆಯ ದೃಷ್ಟಿಯಿಂದ ಅವು ಮಾನವತೆಯ ಜಾಗೃತಿಯ ಹಂತಗಳಾಗಿವೆ. ಉದಾಹರಣೆಗೆ, ವಿಶ್ವಯುದ್ಧದ ದುರಂತದಿಂದಲೇ ವಿಶ್ವಸಂಸ್ಥೆ ಹುಟ್ಟಿತು ಹಾಗೂ ದಾಸ್ಯ ವ್ಯವಸ್ಥೆ ಹಿಂಸೆಯಿಂದಲೇ ಮಾನವ ಹಕ್ಕುಗಳ ಕಲ್ಪನೆ ಬೆಳೆಯಿತು. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಎಕ್ಸಾಂಪಲ್ಗಳು. ಯಾವಾಗ ಎಕ್ಸಾಂಪಲ್ಗಳಲ್ಲಿ ಶಕ್ತಿ ಬರುತ್ತೆ ಅವಾಗ ನಿಮ್ಮ ಅಂಕಗಳಲ್ಲಿ ಕೂಡ ಶಕ್ತಿ ಬರುತ್ತೆ, ನೆನ್ಪಿಟ್ಟುಕೊಳ್ಳಿ. ಅಶೋಕನ ಕಳಿಂಗ ಯುದ್ಧದ ಕಾರಣದಿಂದಾಗಿ ಲಕ್ಷಾಂತರ ಜನರ ರಕ್ತಪಾತದ ನಂತರ ಅಶೋಕನು ಧರ್ಮ ಮಾರ್ಗಕ್ಕೆ ತಿರುಗಿದ. ಭಾವನೆಯಿಂದ ಅದು ದುರಂತ, ಆದರೆ ಚಿಂತನೆಯಿಂದ ಅದೊಂದು ಧರ್ಮ ಚಕ್ರದ ಉದಯ ಅಂತ ಹೇಳಿ. ಹೌದಲ್ವಾ? ಅಶೋಕ ಎಷ್ಟು ರಕ್ತಪಾತ ಮಾಡಿದ ಅಂತ ಹೇಳಿ ಒಬ್ರು ದುಃಖ ಪಡ್ತಾ ಕೂತ್ರೆ, ಮತ್ತೊಬ್ರು ಅದೇ ಒಂದು ದುಃಖವನ್ನ ನೋಡಿ ಆತ ಏನ್ ಮಾಡ್ದ, ಯುದ್ಧವನ್ನೇ ನಿಲ್ಸಿಬಿಟ್ಟ ಅಂತ ಆಲೋಚನೆ ಮಾಡ್ತಾರೆ. ಹಾಗೆ ಥಿಂಕ್ ಮಾಡ್ಬೇಕು. ಅಷ್ಟೇ ಅಲ್ಲದೆ ಬ್ರಿಟಿಷರ ದಬ್ಬಾಳಿಕೆ ಆಡಳಿತವು ಕೋಟ್ಯಾಂತರ ಜನರಿಗೆ ಕಷ್ಟವಾಯಿತು, ಆದರೆ ಅದೇ ಕಾಲದಲ್ಲಿ ಭಾರತದ ರಾಷ್ಟ್ರೀಯ ಚೇತನ ಉದಯವಾಯಿತು. ಉದಾಹರಣೆಗೆ ಗಾಂಧೀಜಿ, ತಿಲಕರು ಮುಂತಾದರು ತಮ್ಮ ದುಃಖವನ್ನ ಚಿಂತನೆಯ ಶಕ್ತಿಯನ್ನಾಗಿ ಪರಿವರ್ತಿಸಿ
ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಲು ಶ್ರಮಿಸಿದರು. ಇತಿಹಾಸವನ್ನ ಕಣ್ಣಿನಿಂದ ನೋಡಿದರೆ ಅದು ಭಯ ಹುಟ್ಟಿಸುತ್ತದೆ, ಚಿಂತನೆಯ ಕಣ್ಣಿನಿಂದ ನೋಡಿದರೆ ಅದು ಪಾಠ ಕಲಿಸುತ್ತದೆ. ಇಲ್ಲೇ ಆಡ್ ಮಾಡ್ಬೇಕು, ಇದನ್ನ ಸಪರೇಟ್ ಪ್ಯಾರಾಗ್ರಾಫ್ ಮಾಡೋ ಅಗತ್ಯ ಇಲ್ಲ. ರಾಜಕೀಯ ಲೋಕವನ್ನ ಭಾವನೆಯ ದೃಷ್ಟಿಯಿಂದ ನೋಡಿದರೆ ಅದು ಮೋಸ, ಭ್ರಷ್ಟಾಚಾರ ಮತ್ತು ದುರಂತಗಳ ಕಥೆಯಾಗುತ್ತದೆ. ಆದರೆ ಚಿಂತನೆಯಿಂದ ನೋಡಿದರೆ ಅದು ಮಾನವ ಬುದ್ಧಿವಂತಿಕೆಯ ನಾಟಕ, ವ್ಯಂಗ್ಯ, ಪ್ರಗತಿಯ ಪ್ರತೀಕ. ರಾಜಕೀಯದಲ್ಲಿ ಭಾವನೆಯು ಕ್ಷಣಿಕ ಗೆಲುವು ಕೊಡುತ್ತದೆ, ಆದರೆ ಚಿಂತನೆಯು ಶಾಶ್ವತ ರಾಷ್ಟ್ರ ನಿರ್ಮಾಣವನ್ನ ಮಾಡುತ್ತದೆ. ಅಂದ್ರೆ ರಾಜಕಾರಣದಲ್ಲಿ ಎಮೋಷನ್ಗಿಂತ ದೀರ್ಘಕಾಲೀನ ಆಲೋಚನೆಗಳು ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬರೆದಿರುವುದು. ರಾಜಕಾರಣಿಗಳು ಜಾತಿ, ಧರ್ಮ ಹಾಗೂ ಹುಸಿ ಭರವಸೆಗಳ ಆಧಾರದ ಮೇಲೆ ಮಾಡುವ ಚುನಾವಣಾ ಭಾಷಣಗಳು ಮತದಾರರ ಭಾವನೆಗಳ ಮೇಲೆ ಆಟ ಆಡುವ ರಾಜಕೀಯ ದಾಳವಾಗಿವೆ. ಆದರೆ ಇದು ತಾತ್ಕಾಲಿಕ ಸಂತೋಷ ನೀಡುತ್ತದೆ, ಆದರೆ ದೀರ್ಘಕಾಲದ ಹಾನಿಯನ್ನ ಉಂಟು ಮಾಡುತ್ತದೆ. ಆದರೆ ಎರಡು ಸಾರಿ ಆಗಿದೆ, ಈ ಆದ್ರೆ ಒಂದ್ ಸಾರಿ ಸಾಕು. ಆದರೆ ಕೆಲವು ರಾಜಕೀಯ ನಾಯಕರು ಮತದಾರರ ಭಾವನೆಗಳನ್ನ ದಾಳವಾಗಿ ಮಾಡಿಕೊಳ್ಳದೆ ದೇಶದ ಅಭಿವೃದ್ಧಿವಾಗಿ, ಇಲ್ಲಿ ಮತ್ತೆ ಆದರೆ ಬರಬಾರದು, ಸರಿ ಅನ್ಸಲ್ಲ ಓದುವಾಗ, ಇಲ್ಲೂ ಆದ್ರೆ ಬದಲಾಗಿ ಕೆಲವೊಂದು ಬಾರಿ ನೋಡಿದಾಗ ಅಂತ ಬರಿಬೇಕು, ಕೆಲವೊಂದು ಬಾರಿ ನೋಡಿದಾಗ, ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ, ಇನ್ನೊಂದು ಕಡೆ ಅಂತ ಬಳಸಬಹುದು. ದೇಶದ ಅಭಿವೃದ್ಧಿಗಾಗಿ ಭಾವನೆಗಳ ಮೊರೆ ಹೋಗದೆ ತಮ್ಮ ಚಿಂತನಾ ಶಕ್ತಿಯಿಂದ ತಾತ್ವಿಕ ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ. ವೆರಿ ಗುಡ್ ಪಾಯಿಂಟ್. ಉದಾಹರಣೆಗೆ ಈ ತರ ಬರಬಾರದು, ಇಲ್ಲಿ ಈ ತರ ಬರಬಾರದು, ಹೀಗೊಂದು ಕಾಮ. ಉದಾಹರಣೆಗೆ 1965ರ ಇಂಡೋ ಪಾಕ್ ಯುದ್ಧದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ, ಇದಕ್ಕೆ ಅಂಡರ್ಲೈನ್ ಬರಬೇಕು, ಹೀಗೊಂದು ಡ್ಯಾಶ್ ಬರ್ಬೇಕು, ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಕೂಡ ಬರಬೇಕು ಎಂಬ ಘೋಷಣೆ ಹಾಗೂ ಮನಮೋಹನ್ ಸಿಂಗ್ ಅವರು ಮೌನ ನಾಯಕನಂತೆ ಕಂಡರೂ ಆರ್ಥಿಕ ಸುಧಾರಣೆಯ ಚಿಂತನೆಯ ಮೂಲಕ ಭಾರತದ ವೃದ್ಧಿಗೆ ದಾರಿ ತೆರೆಯುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ನೋಡಿ ಏನಾಗಿದೆ ಅಂತ ಅಂದ್ರೆ, ಈ ಪ್ಯಾರಾಗ್ರಾಫ್ ನಲ್ಲಿ ಏನಿದೆಯಲ್ಲ ಅದೇ ಕಂಟೆಂಟ್ ಅನ್ನ ಈ ಪ್ಯಾರಾಗ್ರಾಫ್ ನಲ್ಲಿ ಬರ್ದಿದ್ದಾರೆ ಇವರು. ಅಂದ್ರೆ ಎರಡು ವ್ಯತ್ಯಾಸ ಏನಿಲ್ಲ. ಸೊ ಇದಕ್ಕೇನೆ ಲಿಂಕ್ ಮಾಡಬಹುದು ನಾವಿಲ್ಲಿ, ಸೆಪರೇಟ್ ಪ್ಯಾರಾಗ್ರಾಫ್ ಮಾಡೋ ಅಗತ್ಯ ಇರಲಿಲ್ಲ ಅಲ್ಲಿ. ಇಂದು ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ರಷ್ಯಾ ಯುಕ್ರೇನ್ ಯುದ್ಧ ಹಾಗೂ ಗಾಜಾ ಸಂಘರ್ಷದ ಸಂತ್ರಸ್ತರ ನೋವು, ಮಕ್ಕಳ ಕಷ್ಟ, ನಿರಾಶ್ರಿತರ ದುಸ್ಥಿತಿಗಳನ್ನ ಭಾವಿಸುವ ವ್ಯಕ್ತಿ ದುರಂತವೆಂದು ಗ್ರಹಿಸುತ್ತಾನೆ. ಆದರೆ ಚಿಂತನಾಶೀಲ ವ್ಯಕ್ತಿಯು ಯುದ್ಧಗಳ ಹಿಂದಿನ ಆರ್ಥಿಕ ಹಿತಾಸಕ್ತಿಗಳು, ರಾಜಕೀಯ ತಂತ್ರಗಳು, ಸಂಪನ್ಮೂಲಗಳ ಮೇಲಿನ ಹಿಡಿತಕ್ಕಾಗಿ ನಡೆದ ಪೈಪೋಟಿ ಎಂದು ಗ್ರಹಿಸುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಬಂಧ, ಓದ್ಬೇಕು ನೀವು ಇದನ್ನೆಲ್ಲ. ಹಾಕ್ತೀನಿ ನಾನು ಇದನ್ನ, ಸರಿ ಹಾಕಿರ್ತೀನಿ ನಮ್ ಗ್ರೂಪ್ ಅಲ್ಲಿ ಕೂಡ, ಒಂದ್ಸಾರಿ ಓದ್ಕೊಳ್ಳಿ. ಈ ತರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹಾಗೇನೆ ಒಟ್ಟಾರೆಯಾಗಿ ರಾಜಕೀಯವನ್ನ ಕೇವಲ ಅಧಿಕಾರದ ಕ್ರೀಡೆಯಾಗಿ ನೋಡಿದರೆ ಅದು ದುರಂತ, ಆದರೆ ಅದು ದುರಂತ ಫುಲ್ ಸ್ಟಾಪ್ ಬರ್ಬೇಕಿಲ್ಲಿ, ಆದರೆ ಅದನ್ನು ಮಾನವ ಪ್ರಗತಿಯ ಬೌದ್ಧಿಕ ಪ್ರಕ್ರಿಯೆಯಾಗಿ ನೋಡಿದರೆ ಅದು ಬೆಳವಣಿಗೆಯ ಪ್ರತೀಕ ಅಂತ ಬರಿಬಹುದು. ಬೆಳವಣಿಗೆಯ ಪ್ರತೀಕ ಅಂತ ಬರಿಬಹುದು. ಇಂದು ಸಮಾಜದಲ್ಲಿ ಅನ್ಯಾಯ, ಅಸಮಾನತೆ, ದಾರಿದ್ರ್ಯ, ಧಾರ್ಮಿಕ ಸಂಘರ್ಷಗಳು ಇವೆಲ್ಲವೂ ಭಾವನೆಯಿಂದ ನೋವಿನ ರೂಪ ಪಡೆಯುತ್ತವೆ. ಆದರೆ ಚಿಂತನೆಯು ಅವುಗಳನ್ನ ಪರಿಹಾರಗಳ ದಾರಿಯನ್ನಾಗಿ ಪರಿವರ್ತಿಸುತ್ತದೆ. ಉದಾಹರಣೆಗೆ ಡಾಕ್ಟರ್ BR ಅಂಬೇಡ್ಕರ್ ರವರು ಅಸಮಾನತೆಯ ನೋವನ್ನ ಕಾನೂನು ಮತ್ತು ಚಿಂತನೆಯ ಮೂಲಕ ಸಮಾನತೆ ಹಾದಿಯಾಗಿ ರೂಪಿಸಿದರು. ದೇಶಕ್ಕೆ ಸಂವಿಧಾನವನ್ನೇ ಬರೆದರು. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುವ ಟ್ರೋಲಿಂಗ್ ಗಳನ್ನ ಭಾವನಾತ್ಮಕವಾಗಿ ನೋಡಿದರೆ ಮನಸ್ಸಿಗೆ ನೋವುಂಟು ಮಾಡುತ್ತವೆ. ಆದರೆ ಅದನ್ನೇ ಇದು ಮಾನವ ಸೃಜನಾತ್ಮಕತೆ ಎಂದು ಚಿಂತನಾತ್ಮಕವಾಗಿ ನೋಡಿದರೆ ಅದು ಹಾಸ್ಯಾಸ್ಪದವೆನಿಸುತ್ತದೆ. ವೆರಿ ಗುಡ್ ಪಾಯಿಂಟ್. ಅಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ತಾ ಇದ್ದಾರೆ ಇಲ್ಲಿ ಕರೆಂಟ್ ಅಫೇರ್ಸ್ ಗೆ ಅವರು ಲಿಂಕ್ ಮಾಡ್ತಾ ಇದ್ದಾರೆ. ಈ ತರ ಬರಬೇಕು ಬರವಣಿಗೆಯಲ್ಲಿ. ಪ್ರಾಕ್ಟೀಸ್ ನಿಂದ ಬರುತ್ತೆ, ಒಂದೇ ದಿನಕ್ಕೆ ಬರುವಂತದ್ದಲ್ಲ. ಆ ವಿದ್ಯಾರ್ಥಿನಿ ಹೈಸ್ಕೂಲ್ ನಲ್ಲಿ PUC ಇದ್ದಾಗಲೂ ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ, ಬರ್ತಾ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ಸಾಕು, 1 ವರ್ಷದಲ್ಲಿ ರೆಡಿ ಆಗ್ತೀರಿ ನೀವು. ಬಟ್ ಪ್ರಾಕ್ಟೀಸ್ ಮಾಡ್ಬೇಕು, ಓದ್ಬೇಕು, ಸಾಕಷ್ಟು ಓದ್ಬೇಕು. ಪರಿಸರವು ಮತ್ತೆ ಇನ್ನೊಂದು, ಬರೆದ್ರೆ ಬರವಣಿಗೆ ಬರಲ್ಲ, ಓದಿದ್ರೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಪ್ರತಿದಿನ ನಾನು 5 ಗಂಟೆ ಬರಿತೀನಿ ಸರ್ ನನ್ನ ಪ್ರಬಂಧ ಇಂಪ್ರೂವ್ ಆಗುತ್ತೆ, ಇಲ್ಲ ಆಗಲ್ಲ, ಸಾಧ್ಯನೇ ಇಲ್ಲ. ಪ್ರಬಂಧ ಇಂಪ್ರೂವ್ ಆಗ್ಬೇಕು ಅಂತ ಅಂದ್ರೆ ಓದ್ಬೇಕು, ಸಾಕಷ್ಟು ಓದ್ಬೇಕು. ಪ್ರತಿದಿನ ಕನಿಷ್ಠ 1 ಗಂಟೆ ಆದ್ರೂ ನೀವು ಮನಸ್ಸಿಟ್ಟು ಓದ್ಬೇಕು. ನಿಮಗೆ ಗೊತ್ತಿಲ್ದೇನೆ ಬರವಣಿಗೆ ಆರಂಭ ಆಗುತ್ತೆ ನಿಮ್ಮ ಒಳಗಡೆ. ಯಾವುದೇ ಒಬ್ಬ ಉದಾತ್ತ ಲೇಖಕ ಓದದೇ ಆಗೋಕ್ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಪರಿಸರವು ಮಾನವನ ಬದುಕಿನ ಮೂಲ. ಆದರೆ ಹವಾಮಾನ ವೈಪರೀತ್ಯ ಮೊದಲಾದ ಕಾರಣಗಳಿಂದ ಪ್ರವಾಹ, ಬರಗಾಲ, ಜೀವ ವೈವಿಧ್ಯತೆಯ ನಾಶ, ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ. ಇವುಗಳನ್ನ ಭಾವನಾತ್ಮಕವಾಗಿ ನೋಡದೆ ಸೃಜನಶೀಲ ಪರಿಹಾರಗಳ ಮೂಲಕ ಪರಿಸರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು. ಇಂದು ಮಾನವ ತನ್ನ ಅತಿ ಆಸೆಯಿಂದ ಅರಣ್ಯದಲ್ಲಿ ಮರಗಳನ್ನ ಕಡಿಯುತ್ತಿದ್ದಾನೆ, ಅಕ್ರಮ ಗಣಿಗಾರಿಕೆ ಮೊದಲಾದ ಕೃತ್ಯಗಳಲ್ಲಿ ತೊಡಗಿದ್ದಾನೆ. ಇದರಿಂದ ಜೀವ ವೈವಿಧ್ಯತೆ ಕಡಿಮೆ ಆಗುತ್ತದೆ, ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ, ಹುಲಿ ಸಂತತಿ ನಶಿಸುತ್ತಿದೆ. 2 ಸೇಮ್ ಆಯ್ತಿದ್ದು, 1 ಸಾಕು. ಇದನ್ನು ಭಾವನಾತ್ಮಕವಾಗಿ ನೋಡಿದರೆ ನೋವುಂಟಾಗುತ್ತದೆ. ಆದರೆ ಚಿಂತನಾತ್ಮಕವಾಗಿ ಯೋಚಿಸಿದರೆ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಯೋಜನೆ ರೂಪಿಸುವುದರ ಮೂಲಕ ಹುಲಿ ಸಂತತಿಯನ್ನು ರಕ್ಷಿಸಲು ಶ್ರಮ ಪಡುತ್ತಿದೆ ಅಂತ ಹಾಕ್ಬೇಕು. ಅಷ್ಟೇ ಅಲ್ಲದೆ ಇಂದು ಪ್ಲಾಸ್ಟಿಕ್ ಮಾಲಿನ್ಯ, ಜಲ ಮಾಲಿನ್ಯ, ಪವಿತ್ರ
ಪವಿತ್ರಳಾದ ಗಂಗಾ ನದಿಯು ಕಲುಷಿತವಾಗಿದೆ. ಪವಿತ್ರಳಾದ ಗಂಗಾ ನದಿಯು ಕಲುಷಿತವಾಗಿದೆ. ಇಲ್ಲಿ ಏನಾಯ್ತು, ಸ್ತ್ರೀಲಿಂಗ ಬಂತು, ಇಲ್ಲಿ ನಪುಂಸಕಲಿಂಗ ಬಂತು. ಹಾಗಾಗಬಾರದು. ಇಲ್ಲಿ ಪವಿತ್ರಳಾದ ಗಂಗೆಯು ಮಾಲಿನ್ಯವಾಗುತ್ತಿದ್ದಾಳೆ, ಕಲುಷಿತಲಾಗುತ್ತಿದ್ದಾಳೆ ಆಗ್ಬೇಕು, ಇಲ್ಲ ಪವಿತ್ರವಾದ ಗಂಗಾ ನದಿಯು ಅಂತ ಬಳಸಬೇಕು. ಓಕೆ, ಮೊದಲು ಗಂಗಾ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಇತ್ತು, ಆದರೆ ಇಂದು ಚರ್ಮ ಕಾಯಿಲೆ ಬರುತ್ತದೆ ಎಂಬ ಭಯ ಉಂಟಾಗುತ್ತಿದೆ. ಈ ಪರಿಸ್ಥಿತಿಯನ್ನು ನೋಡಿದರೆ ದುಃಖವೆನಿಸುತ್ತದೆ, ಆದರೆ ಇದನ್ನು ಚಿಂತನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಸರ್ಕಾರ ಮಿಷನ್ ಗಂಗಾ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಿದೆ ಅಂತ ಬರಿಬೇಕು. ಗೊಳಿಸಿದೆ ಅಂತ ಅಂದ್ರೆ ಅಷ್ಟೇ ಸಾಕಾಗಲ್ಲ. ಹೌದು, ಗೊಳಿಸಿದೆ, ಮುಂದೆ ಏನು? ಜಾರಿಗೆಗೊಳಿಸಿದೆ, ಮುಂದೆ ಏನು? ಅದು ಮುಖ್ಯ ಅಲ್ವಾ ನಮಗೆ. ಅಷ್ಟೇ ಅಲ್ಲದೆ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಅವಘಡಗಳನ್ನ ತಪ್ಪಿಸಲು ಜಾಗತಿಕ ಮಟ್ಟದಲ್ಲಿ 2015ರಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಓಝೋನ್ ಪದರ ರಕ್ಷಣೆಗಾಗಿ 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಜಾರಿಗೆ ಬಂದಿದೆ. ಪರಿಸರ ಸಮಸ್ಯೆಗಳನ್ನ ನೋಡಿ, ಅವರು ಇತಿಹಾಸವನ್ನ ತಗೊಂಡಿದ್ದಾರೆ, ರಾಜಕೀಯವನ್ನ ತಗೊಂಡಿದ್ದಾರೆ, ಪರಿಸರಕ್ಕೆ ಬಂದ್ರೆ ಈಗ ಅಲ್ವಾ ಈ ತರ ಎಲ್ಲಾ ಅಂಶಗಳು ಬರ್ತಾ ಇದೆ. ತಾಂತ್ರಿಕ ಹಾಗೂ ವೈಜ್ಞಾನಿಕ ಪ್ರಗತಿಯ ಸಮಾಜದಲ್ಲಿ ಮಹತ್ತರ ಬದಲಾವಣೆಗಳನ್ನು ಉಂಟು ಮಾಡಿದೆ. ಇಂದು ಕೈಗಾರಿಕಾ ಕ್ರಾಂತಿ, ಪೆಟ್ರೋಲಿಯಂ ಬಳಕೆ, ಉತ್ಪಾದನಾ ತಂತ್ರಜ್ಞಾನಗಳ ಬೆಳವಣಿಗೆಯಿಂದಾಗಿ ಜಾಗತಿಕ ತಾಪಮಾನ, ಪರಿಸರ ಮಾಲಿನ್ಯವಾಗುತ್ತದೆ ಎಂಬ ಭಾವನಾತ್ಮಕವಾಗಿ ಯೋಚಿಸಿದರೆ ದುಃಖವಾಗುತ್ತದೆ. ಬದಲಾಗಿ ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ, ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬಿ ಆಗುತ್ತದೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನ, ಗೌರವ ಹೆಚ್ಚಾಗುತ್ತದೆ ಎಂಬುದು ಸೃಜನಾತ್ಮಕವಾಗಿ ಯೋಚಿಸಿದರೆ ದುಃಖಕ್ಕೆ ಪರಿಹಾರ ಸಿಗುತ್ತದೆ ಅಲ್ವಾ. ಆಮೇಲೆ ನೋಡಿ, ಆಲ್ಬರ್ಟ್ ಐನ್ಸ್ಟೀನ್ ಬಗ್ಗೆ ಹೇಳ್ತಾರೆ, ಅಣುಶಕ್ತಿ ಬಗ್ಗೆ ಬರ್ತಾರೆ ಇಲ್ಲಿ, ಮತ್ತೆ ಹೀಗೆ ಮತ್ತೆ ಇಂಟರ್ನೆಟ್ ಬಗ್ಗೆ ಬರ್ತಾರೆ. ಜಗತ್ತು ಭಾವಿಸುವವರಿಗೆ ದುರಂತ, ಆದರೆ ಚಿಂತಿಸುವವರಿಗೆ ಹಾಸ್ಯ ಎಂಬ ವಾಕ್ಯ ಕಾನೂನು ಕ್ಷೇತ್ರದಲ್ಲಿ ಕೂಡ ಬರ್ತಾರೆ. ಇಲ್ಲಿ ನೋಡಿ, ಕಾನೂನು ಕೂಡ ಕ್ಷೇತ್ರ ಕೂಡ ಉದಾಹರಣೆ ನಿರ್ಭಯ ಪ್ರಕರಣವನ್ನ ಮೆನ್ಷನ್ ಮಾಡಿದ್ದಾರೆ. ನಾನು ಇದ್ರಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮ್ ಒಂದ್ಸಾರಿ ಓದಿ. ಸೊ ಈ ಪ್ರಬಂಧದಿಂದ ಗೋಚರವಾಗುವ ಅಂಶವೆಂದ್ರೆ, ನೀವು ಪದೇ ಪದೇ ನೆನಪು ಮಾಡ್ತಾ ಇರಬೇಕು ಪ್ರಬಂಧದ ಹೆಡ್ಡಿಂಗ್ ಅನ್ನ ಚೆಕ್ ಮಾಡೋರಿಗೆ. ಓಕೆ, ಪ್ರಮುಖ ಅಂಶ ಅಂದ್ರೆ ಒಬ್ಬ ಸಮರ್ಥ ನಾಗರಿಕ ಸೇವಕನು ಭಾವಿಸುವವನಾಗಿರಬೇಕು. ಇದರಿಂದ ಅವನು ಸಮಾಜದ ಕೊನೆಯ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಅವನು ಯೋಚಿಸುವವನು ಆಗಿರಬೇಕು. ಅಂದ್ರೆ ಒಬ್ಬ ಆಫೀಸರ್ ಆಗೋನು ಫೀಲ್ ಮಾಡೋನು ಆಗಿರ್ಬೇಕು, ಜೊತೆಗೆ ಥಿಂಕ್ ಮಾಡೋನು ಕೂಡ ಆಗಿರ್ಬೇಕು. ಇದರಿಂದ ಅವನು ವೈಯಕ್ತಿಕ ಭಾವನೆಗಳಿಂದ ಮುಕ್ತನಾಗಿ ತಾರ್ಕಿಕತೆಯನ್ನ ಮತ್ತು ಕಾನೂನನ್ನ ಆಧರಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳುತ್ತಾನೆ. ಜೀವನವೇ ಒಂದು ರಂಗಭೂಮಿ, ಅದರಲ್ಲಿ ಕೆಲವರು ಅರಳುತ್ತಾರೆ, ಕೆಲವರು ನಗುತ್ತಾರೆ, ಆದರೆ ಅಳುತ್ತಾರೆ, ಕೆಲವರು ನಗುತ್ತಾರೆ, ಆದರೆ ಇಬ್ಬರೂ ಒಂದೇ ನಾಟಕದ ಭಾಗ. ಹೀಗಾಗಿ ಅಳುವ ಪಾತ್ರವಾಗಬೇಕು ಅಥವಾ ನಗುವ ತಾತ್ವಿಕನಾಗಬೇಕು ಎಂದು ನಾವೇ ಆಯ್ಕೆ ಮಾಡಿಕೊಳ್ಳಬೇಕು. ಓಕೆ, ಭಾವನೆಯು ಮನಸ್ಸಿನ ಕಣ್ಣೀರು, ಚಿಂತನೆಯ ಆತ್ಮದ ಬೆಳಕು. ಜೀವನದಲ್ಲಿ ದುಃಖದಿಂದ ತತ್ತರಿಸುವುದಕ್ಕಿಂತ ಅದರಲ್ಲಿ ಹಾಸ್ಯ ಕಂಡುಕೊಂಡು ಶಕ್ತಿ ಬೆಳೆಸಿಕೊಳ್ಳಬೇಕು. ಅದೇ ನಿಜವಾದ ಜ್ಞಾನ. ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಪೀಠಿಕೆಯಲ್ಲಿ ಬಂದಂತಹ ಸುರೇಶ ಅಂತ ಬರಿಬೇಕು. ಯಾಕಂದ್ರೆ ಪೀಠಿಕೆನ ಒಂದ್ಸಾರಿ ನೆನಪು ಮಾಡ್ಬೇಕು ನೀವು ಕೊನೆಗೆ. ಮತ್ತೆ ಇಷ್ಟು ಬರ್ದಾಗ ನಿಮ್ಮ ಪ್ರಬಂಧಕ್ಕೆ ನಿಮ್ಮ ಒಂದು ಪ್ರಬಂಧಕ್ಕೆ 125, ಮತ್ತೊಂದಕ್ಕೆ 125 ಇರುತ್ತೆ, 250 ಪ್ರಬಂಧ. ಈ 125 ಪ್ರಬಂಧಕ್ಕೆ 75 ಸಿಗುತ್ತೆ. ಇನ್ನೊಂದಕ್ಕೂ ಅದೇ ತರ 75 ಸಿಕ್ತು ಅಂತ ಅಂದ್ರೆ 150 ಅಂಕನ ಗಳಿಸ್ಕೊಂಡ್ ಬಿಡ್ತೀರಿ, ನೀವು ಟಾಪರ್ ಆಗ್ಬಿಡ್ತೀರಿ. ಅರ್ಥ ಆಯ್ತಾ ಪ್ರಬಂಧ ಬರವಣಿಗೆ ಹೇಗೆ ಅಂತ? ಈ ತರ ನೀವು ನಿರಂತರವಾಗಿ ಶ್ರಮ ಪಟ್ಟಾಗ ಪ್ರಬಂಧ ನಿಮ್ಮಲ್ಲಿ ಬಹಳಷ್ಟು ಉತ್ತಮವಾದಂತಹ ಅಂಶಗಳನ್ನ ಹೊರಬರುವಂತೆ ಮಾಡುತ್ತೆ. ಹಾಗೇನೆ ನಿಮಗೆ IAS IPS ಕನಸನ್ನ ನನಸು ಮಾಡೋದು ತುಂಬಾ ಕೈ ಹಿಡಿಯುವಂತ ಕೆಲಸವನ್ನ ಮಾಡುತ್ತೆ. ಪ್ರಾಕ್ಟೀಸ್ ಮಾಡಿ. ಹಾಗಾಗಿ ಪ್ರಜಾವಾಣಿಯಲ್ಲಿ ಪ್ರತಿದಿನ ಅಭಿಮತ ಅನ್ನುವಂತ ಒಂದು ಪುಟ ಬರುತ್ತೆ, ಅದರಲ್ಲಿ ಲೇಖನಗಳಿರುತ್ತೆ, ಅದನ್ನ ಓದ್ತಾ ಹೋಗಿ ಹಂತ ಹಂತವಾಗಿ ಬರವಣಿಗೆ ಕೌಶಲ್ಯ ನಿಮಗೆ ಕರಗತ ಆಗುತ್ತೆ. ಅರ್ಥ ಆಯ್ತಾ ಈ ವಿಡಿಯೋ? ಹಾಗೇನೆ ಅರ್ಥ ಆಗಿದ್ರೆ ಒಂದ್ಸಾರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಅರ್ಥ ಆಯ್ತು ಅಂತ. ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ತಿಳಿಸಿ. ಐ ವಿಲ್ ರೈಟ್ ಗುಡ್ ಎಸ್ಸೆ, IWGE ಅಂತ ಬರೀರಿ, IWGE ಅಂತ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.